ಭಾಗ 3. ವೈರಿಂಗ್ ಶಾರ್ಟ್ ಸರ್ಕ್ಯೂಟ್. ಮಧ್ಯರಾತ್ರಿಯ ಬಿರುಗಾಳಿ ಮತ್ತು ಅರ್ಧಕ್ಕೆ ನಿಂತ ಸೀಕ್ರೆಟ್ ಸರ್ವಿಸಿಂಗ್. ಬೆಡ್ರೂಮ್ನ ಆ ಏಕಾಂತದಲ್ಲಿ ವಾತಾವರಣವು ಪೂರ್ತಿಯಾಗಿ ಬಿಸಿಯಾಗಿತ್ತು. ಕಿಟಕಿಯ ಹೊರಗೆ ಮಲೆನಾಡಿನ ಮಳೆ ಹನಿಗಳು ಗಾಜಿನ ಮೇಲೆ ಬಡಿಯುತ್ತಿದ್ದರೆ, ಒಳಗೆ ಪ್ರಿಯಾ ಮತ್ತು ರವಿ ತಮ್ಮ ಪ್ರೇಮದ ಹೈಸ್ಪೀಡ್ ನೆಟ್ವರ್ಕ್ನಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗಿದ್ದರು. ಪ್ರಿಯಾ ಧರಿಸಿದ್ದ ಆ ಪರ್ಪಲ್ ಪೆಪ್ಸಿ ಟೀ ಶರ್ಟ್ ಈಗ ಅವಳ ಸೌಂದರ್ಯಕ್ಕೆ ಕೇವಲ ಒಂದು ತೆಳುವಾದ ಕವಚದಂತೆ ಭಾಸವಾಗುತ್ತಿತ್ತು. ರವಿ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು ಅವಳ ಕಿವಿಯ ಹತ್ತಿರ ತನ್ನ ಬಿಸಿ ಉಸಿರನ್ನು ಬೀರುತ್ತಾ, ಪ್ರಿಯಾ, ನಿನ್ನ ಈ ಸಿಸ್ಟಮ್ ಇವತ್ತು ಪೂರ್ತಿಯಾಗಿ ಅಪ್ಡೇಟ್ ಆಗಿದೆ. ಇನ್ನು ಯಾವುದೇ ವೈರಸ್ ಅಟ್ಯಾಕ್ ಆಗಲ್ಲ, ಈ ಮಷೀನ್ ಈಗ ಫುಲ್ ಕಂಡೀಷನ್ನಲ್ಲಿದೆ, ಎಂದು ಪಿಸುಗುಟ್ಟುತ್ತಿದ್ದನು. ಪ್ರಿಯಾ ಅವನ ತೋಳುಗಳಲ್ಲಿ ಕರಗಿ ಹೋಗಿದ್ದಳು. ಅವಳ ಉಸಿರಾಟದ ವೇಗವು ರವಿಯ ಇಂಜಿನ್ನ ಪವರ್ ಹೆಚ್ಚಾದಂತೆ ಕ್ಷಣ ಕ್ಷಣಕ್ಕೂ ಏರುತ್ತಿತ್ತು. ರವಿ, ನಿನ್ನ ಈ ಸರ್ವಿಸಿಂಗ್ ಸ್ಟೈಲ್ ನನಗೆ ಪೂರ್ತಿಯಾಗಿ ಕನೆಕ್ಟ್ ಆಗಿದೆ. ಇವತ್ತು ರಾತ್ರಿ ಈ ಹೈ ವೋಲ್ಟೇಜ್ ಡೇಟಾ ಟ್ರಾನ್ಸ್ಫರ್ ಮುಗಿಯೋವರೆಗೂ ನನ್ನನ್ನು ಬಿಡಬೇಡ, ಎಂದು ಅವಳು ಸಖತ್ ಡಬಲ್ ಮೀನಿಂಗ್ನಲ್ಲಿ ಅವನನ್ನು ಕೆಣಕುತ್ತಿದ್ದಳು. ರವಿ ಅವಳ ಮೈಮೇಲೆ ಕೈಯಾಡಿಸುತ್ತಾ ಅವಳ ಪ್ರತಿ ಇಂಚನ್ನೂ ತನ್ನ ಪ್ರೀತಿಯಿಂದ ಆವರಿಸಿಕೊಳ್ಳುತ್ತಿದ್ದನು. ಅವರ ನಡುವಿನ ಸಂಭಾಷಣೆಗಳು ಕೇವಲ ಪ್ರೇಮವಲ್ಲ, ಅದು ಕಾಮದ ಮಾಯಾಲೋಕದ ಪಯಣದಂತಿತ್ತು. ಸರಿಯಾಗಿ ಇಬ್ಬರೂ ತಮ್ಮ ಈ ಸೀಕ್ರೆಟ್ ಪ್ರಾಜೆಕ್ಟ್ನ ಅಂತಿಮ ಹಂತಕ್ಕೆ ತಲುಪುತ್ತಿದ್ದಾಗ, ಅಂದರೆ ಮೆಮೊರಿ ಕಾರ್ಡ್ ಪೂರ್ತಿಯಾಗಿ ಫುಲ್ ಆಗುವ ಸಮಯ ಹತ್ತಿರವಾಗುತ್ತಿದ್ದಾಗ, ದಿಢೀರನೆ ಬೆಡ್ರೂಮ್ನ ಬಾಗಿಲು, ಡವ ಡವ ಎಂದು ಜೋರಾಗಿ ತಟ್ಟಿದ ಸದ್ದು ಕೇಳಿಸಿತು. ಆ ಸದ್ದು ಕೇಳಿದೊಡನೆ ರವಿ ಮತ್ತು ಪ್ರಿಯಾ ಒಮ್ಮೆಲೇ ಬೆಚ್ಚಿ ಬಿದ್ದರು. ಯಾವುದೋ ಹೈ ವೋಲ್ಟೇಜ್ ವೈರ್ ಕಟ್ ಆದಂತೆ ಇಬ್ಬರೂ ದಂಗಾಗಿ ಹೋದರು. ಇಂಜಿನ್ ಸೀಜ್ ಆದಂತೆ ಇಬ್ಬರೂ ಸ್ತಬ್ಧರಾದರು. ಪ್ರಿಯಾ, ಬಾಗಿಲು ತೆಗಿ. ನಿನಗೆ ಹುಷಾರಿಲ್ಲ ಅಂತ ಅಮ್ಮ ಹೇಳಿದ್ರು, ಅದಕ್ಕೆ ಮಾತ್ರೆ ತಂದಿದ್ದೀನಿ, ಎಂದು ಹೊರಗಿನಿಂದ ಅವಳ ಅಣ್ಣ ರಘುವಿನ ಗಂಭೀರ ಧ್ವನಿ ಕೇಳಿಸಿತು. ಪ್ರಿಯಾಳ ಎದೆ ಬಡಿತ ಈಗ ರಾಕೆಟ್ ವೇಗದಲ್ಲಿ ಹೆಚ್ಚಾಯಿತು. ಅವಳು ಗಾಬರಿಯಿಂದ ತನ್ನ ಪರ್ಪಲ್ ಪೆಪ್ಸಿ ಟೀ ಶರ್ಟ್ ಅನ್ನು ಸರಿಪಡಿಸಿಕೊಳ್ಳುತ್ತಾ ರವಿಯ ಕಡೆಗೆ ಅಸಹಾಯಕತೆಯಿಂದ ನೋಡಿದಳು. ರವಿ ಅಕ್ಷರಶಃ ಗಡಗಡ ನಡುಗುತ್ತಿದ್ದನು. ಅವನು ಆಗಲೇ ಬೆಡ್ ಕೆಳಗೆ ನುಸುಳಲು ಹರಸಾಹಸ ಪಡುತ್ತಿದ್ದನು. ರವಿ, ಈಗ ವೈರಿಂಗ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅಣ್ಣನಿಗೆ ಏನಾದರೂ ಸಣ್ಣ ಸುಳಿವು ಸಿಕ್ಕಿದ್ರೂ ನಮ್ಮಿಬ್ಬರ ಸರ್ವರ್ ಲೈಫ್ ಲಾಂಗ್ ಕ್ರಾಶ್ ಆಗೋದು ಗ್ಯಾರಂಟಿ, ಎಂದು ಪ್ರಿಯಾ ಮೆಲ್ಲಗೆ ನಡುಗುವ ದನಿಯಲ್ಲಿ ಪಿಸುಗುಟ್ಟಿದಳು. ರವಿ ಬೆಡ್ ಕೆಳಗಿನಿಂದ ಸದ್ದಿಲ್ಲದೆ, ನೋಡು ಪ್ರಿಯಾ, ನನ್ನ ಹತ್ತಿರ ಈಗ ಯಾವುದೇ ಬ್ಯಾಕಪ್ ಇಲ್ಲ, ನೀನೇ ಹೇಗಾದರೂ ಮಾಡಿ ಈ ಇಡೀ ಸಿಸ್ಟಮ್ ಹ್ಯಾಂಡಲ್ ಮಾಡು, ಎಂದು ವಿನಂತಿಸಿದನು. ಪ್ರಿಯಾ ಆತುರಾತುರವಾಗಿ ತನ್ನ ಕೂದಲನ್ನು ಸರಿಪಡಿಸಿಕೊಂಡಳು. ಕನ್ನಡಿಯ ಮುಂದೆ ನಿಂತು ತನ್ನ ಮುಖದ ಮೇಲಿದ್ದ ಬೆವರನ್ನು ಒರೆಸಿಕೊಂಡು, ಸ್ವಲ್ಪ ನೀರು ಚಿಮುಕಿಸಿಕೊಂಡಳು. ನಂತರ ಧೈರ್ಯವನ್ನು ಒಟ್ಟುಗೂಡಿಸಿಕೊಂಡು ಬಾಗಿಲ ಹತ್ತಿರ ಹೋದಳು. ಅಣ್ಣ, ನಾನು ಈಗಷ್ಟೇ ಮಲಗಿದ್ದೆ. ಸ್ವಲ್ಪ ತಲೆನೋವು ಇತ್ತು ಅಷ್ಟೇ. ಈಗ ಪರವಾಗಿಲ್ಲ, ನೀನು ಹೋಗಿ ಮಲಗು, ನಾನು ಲೈಟ್ ಆಫ್ ಮಾಡಿದ್ದೀನಿ, ಎಂದು ಬಾಗಿಲಿನ ಸಣ್ಣ ಸಂದಿಯಿಂದಲೇ ಉತ್ತರಿಸಿದಳು. ರಘು ಸಂಶಯದಿಂದ, ಯಾರ ಜೊತೆಗೋ ಮಾತಾಡ್ತಿದ್ದ ಹಾಗೆ ಇತ್ತಲ್ಲ. ಒಳಗೆ ಏನೋ ಸದ್ದು ಬಂತು, ಎಂದು ಕೇಳಿದನು. ಪ್ರಿಯಾ ತನ್ನ ಉಸಿರನ್ನು ಬಿಗಿಹಿಡಿದು, ಇಲ್ಲಣ್ಣ, ಅದು ಮೊಬೈಲ್ನಲ್ಲಿ ಯಾವುದೋ ಆಡಿಯೋ ಸ್ಟೋರಿ ಕೇಳ್ತಿದ್ದೆ, ಅದಕ್ಕೆ ಸೌಂಡ್ ಬಂದಿರಬಹುದು, ಎಂದು ಸಬೂಬು ಹೇಳಿದಳು. ರಘು ಸ್ವಲ್ಪ ಹೊತ್ತು ಮೌನವಾಗಿ ನಿಂತು ನಂತರ ಅಲ್ಲಿಂದ ಹೊರಟು ಹೋದನು. ಅವನು ಹೋದ ಹೆಜ್ಜೆ ಸದ್ದು ಕೇಳಿದ ನಂತರವಷ್ಟೇ ಪ್ರಿಯಾ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಳು. ರವಿ ಬೆಡ್ ಕೆಳಗಿನಿಂದ ಮೆಲ್ಲಗೆ ಹೊರಬಂದು ತನ್ನ ಚಾಸಿಸ್ ಅನ್ನು ಸರಿಪಡಿಸಿಕೊಂಡನು. ಪ್ರಿಯಾ, ಇವತ್ತು ನಮ್ಮ ಈ ಸೀಕ್ರೆಟ್ ಅಪ್ಡೇಟ್ ಹತ್ತಿರದಲ್ಲೇ ಮಿಸ್ ಆಯ್ತು. ಇನ್ನು ಮುಂದೆ ನಾವು ನೆಟ್ವರ್ಕ್ ಚೆಕ್ ಮಾಡುವಾಗ ಸೈಲೆಂಟ್ ಮೋಡ್ನಲ್ಲಿ ಇರಬೇಕು, ಎಂದು ರವಿ ಹಾಸ್ಯಮಯವಾಗಿ ಹೇಳಿದನು. ಆದರೆ ಈ ಭಯವು ಇವರ ನಡುವಿನ ರೊಮ್ಯಾನ್ಸ್ ಅನ್ನು ಇನ್ನೂ ಹೆಚ್ಚು ತೀವ್ರಗೊಳಿಸಿತ್ತು. ಪ್ರಿಯಾ ರವಿಯ ಹತ್ತಿರ ಬಂದು ಅವನ ಶರ್ಟ್ನ ಕಾಲರ್ ಹಿಡಿದು, ರವಿ, ಈ ಶಾರ್ಟ್ ಸರ್ಕ್ಯೂಟ್ ಇವತ್ತು ನಮ್ಮನ್ನ ಉಳಿಸಿದೆ. ಆದ್ರೆ ಮುಂದಿನ ಬಾರಿ ಇನ್ನೂ ಹೆಚ್ಚು ಪವರ್ಫುಲ್ ಕನೆಕ್ಷನ್ ಮತ್ತು ಸೆಕ್ಯೂರಿಟಿ ಬೇಕು, ಎಂದು ಕಣ್ಣು ಹೊಡೆದಳು. ಮಧ್ಯರಾತ್ರಿಯ ಈ ಬಿರುಗಾಳಿ ಇಬ್ಬರ ಪ್ರೇಮದ ಹಾದಿಯಲ್ಲಿ ಒಂದು ದೊಡ್ಡ ತಿರುವು ತಂದಿತ್ತು. ರವಿ ಮತ್ತು ಪ್ರಿಯಾ ಈ ಸಂಕಷ್ಟದಿಂದ ಪಾರಾಗಿದ್ದರು, ರಘುವಿನ ಸಂಶಯ ಇನ್ನೂ ಪೂರ್ತಿಯಾಗಿ ದೂರವಾಗಿರಲಿಲ್ಲ. ಬೆಡ್ರೂಮ್ನ ಒಳಗಿನ ವಾತಾವರಣ ಮತ್ತೆ ನಿಧಾನವಾಗಿ ಬಿಸಿಯಾಗಲು ಶುರುವಾಗಿತ್ತು. ರವಿ, ಅಣ್ಣ ಹೋಗಿದ್ದಾನೆ. ಈಗ ನಮ್ಮ ಅರ್ಧಕ್ಕೆ ನಿಂತ ಇಂಜಿನ್ ರೀಸ್ಟಾರ್ಟ್ ಮಾಡೋಣವಾ, ಎಂದು ಪ್ರಿಯಾ ಮೆಲ್ಲಗೆ ಅವನ ಎದೆಗೆ ಒರಗಿದಳು.